ನಮಸ್ಕಾರ ಸ್ನೇಹಿತರೆ. ಮೇಕೆಗಳು, ವಾತ್ಗಳು, ಒಣರಾಗಿ ಹುಲ್ಲು ರೂಢಿಯಾಗೋದ್ರೆ ಹೆಂಗೆ ಮೇಯ್ತವೆ ಅಂತ ನಾನು ನಿಮಗೆ ಒಂದು ಚಿತ್ರಣ ತೋರಿಸ್ತೀನಿ. ನೋಡಿ, ಹಂಗೇನೆ ನೋಡಿ, ಅಲ್ಲಿ ಮೇಯ್ತಾವೆ ಒಣರಾಗಿ ಹುಲ್ಲು. ನೆನೆಸ್ದಂಗೆ ಮಡಗಿರ್ಬೇಕು ಹುಲ್ಲ. ನೋಡಿ ಹೆಂಗೆ ಎತ್ಕೊಂಡು ಮೇಯ್ತಾವಂತ ತೋರಿಸ್ತೀನಿ ನಿಮ್ಗೆ ನಾನು. ನಮ್ಮವೆಲ್ಲ ರೂಢಿ ಮಾಡಿದ್ದೋ ನಾವು. ಹುಲ್ಲು ಜಾಸ್ತಿ ಒಣಗಿಸ್ಬಾರ್ದು, ಕಪ್ಪಗಾಗಿರ್ಬಾರ್ದು, ಬೆಳ್ಳಿ ತಗಡಿದ್ದಂಗೆ ಇರಬೇಕು ಹುಲ್ಲು. ಆ ಥರದ್ದು ಹುಲ್ಲ ನೆನೆದಂಗೆ ಮಡಿಕೊಬಿಟ್ರೆ ಎತ್ಕೊಂಡು ಯಾವ ಥರ ಮೇಯ್ತವೆ, ನೀರು ಕುಡಿತವೆ. ಮರಿಗಳು ಹೆಂಗೆ ಸೈನಿಂಗ್ ಗೊತ್ತೇ ನಿಮಗೆ. ನೀವು ಯಾವ ಮೇವು ಏನು ಮಾಡಲ್ಲ ನೋಡಿ, ಯಾವ ಥರ ಎತ್ಕೊಂಡು ಅವೆಲ್ಲ ರೂಢಿಯಾಗಿದ್ದವು. ಇದು ಮೊನ್ನೆ ಹೊಸ್ದಾಗಿ ತಗೊಬಂದು ಮರಿ ನೋಡಿ, ಇದು ರೂಢಿ ಆಗೋಯ್ತು. ಇದು ನೋಡಿರಿ ಹೆಂಗೆ ಮೇಯ್ತದೆ ಅಂತ. ಇದೂ ಎತ್ಕೊಂಡು ನೋಡಿ, ಎತ್ಕೊಂಡು ಹೆಂಗೆ ಕಡಿತವೆ ಅಂತ ನೋಡಿ. ಇಲ್ಲಿ ರೂಢಿ ಮಾಡೋ ಗಂಟ ಕಷ್ಟ. ರೂಢಿ ಆಗೋದ್ರವು ತಿಂತಾ ಇರೋದೇನೆ. ನೀರು ಕುಡಿದ್ಬಿಟ್ಟು ಅಂದರೆ ಮರಿಗಳು ಯಾವ ಥರ ಬರ್ತಾವಂತ ಇನ್ನೂ ಗೊತ್ತಿಲ್ಲ ನಿಮಗೆ. ಹುಲ್ಲು ಮಾತ್ರ ನೆನೆಸ್ಬಾರ್ದು, ಬೆಳ್ಳಿ ತಗಡಿದಂಗೆ ಇರಬೇಕು. ಎತ್ಕೊಂಡು ತಿಂತಾ ಇರೋದೇನೆ. ಅವು ತಿನ್ಬಿಟ್ಟು ನೀರು ಕುಡಿತವೆ, ಮನೆಗೆ ಹೋಗ್ತವೆ. ನೋಡ್ರಿ ಅಲ್ಲಿ ನೋಡಿ ಹೆಂಗೆ ಮೇದವು. ಆ ಥರ ರೂಢಿ ಮಾಡಿಕೊಂಡ್ರೆ, ಹುಲ್ಲ ಮೆದೆ ಹಾಕ್ಕೊಂಡ್ರೆ ಮೇಕೆಗಳು ಮೇಯಿಸೋದು ಭಾಳ ಸುಲಭ. ಆಮೇಲೆ ಇನ್ನೊಂದು ಆರೋಗ್ಯನೂ ಚೆನ್ನಾಗಿರ್ತಾವೆ. ರಾಗಿ ಹುಲ್ಲು ಮೇಯ್ದ್ರೆ ಆರೋಗ್ಯ ಕೆಡಲು ತಿಳ್ಕೊಡ್ರಿ. ಮೊದಲು ಗಾಬಿ ಇರಲ್ತು, ಏನೂ ಇರಲ್ತು, ಏನು ಪ್ರಾಬ್ಲಮ್ ಇರೋದು ಅದರಲ್ಲಿ. ಅದರಿಂದನೇ ಮರಿಗಳು ಆರೋಗ್ಯವಾಗಿರ್ತವೆ, ಚೆನ್ನಾಗಿ ಬರ್ತವೆ. ಮೈ ಬಿಗಿನೂ ಇರ್ತದೆ ಚೆನ್ನಾಗಿ. ಅದ್ರದ್ದು ವಾತ್ಕೊಳ್ಳೋದು ಮೈ ರಾಗಿ ಹುಲ್ಲು ಮೇಯ್ದುಬಿಟ್ರೆ